ಸ್ನೇಹಿತರೆ ನಮಸ್ಕಾರ. ಇಂದು ನಾನು ನಿಮ್ಮಲ್ಲಿ ಹಂಚಿಕೊಳ್ಳುವ ಕತೆ ಒಂದು ಗ್ರಾಮೀಣ ಹುಡುಗಿಯ ಸತ್ಯ ಪ್ರೇಮ ಕತೆ. ರಾಜಸ್ಥಾನದ ಒಂದು ಗ್ರಾಮದಲ್ಲಿ ರಾಧಿಕಾ ಎಂಬ ಅತ್ಯಂತ ಸುಂದರ ಹುಡುಗಿಯು ವಾಸಿಸುತ್ತಿದ್ದಳು. ಅವಳು ಒಂದು ಹಿಂದುಳಿದ ಕುಟುಂಬದವಳಾಗಿದ್ದಳು. ಅವಳ ತಂದೆ ಅನಾರೋಗ್ಯವಾಗಿರುವುದರಿಂದ ಮನೆಯ ಖರ್ಚು ಪೂರ್ಣವಾಗಿ ನಿಭಾಯಿಸಲು ಅವಳ ತಂದೆಗೆ ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿ ರಾಧಿಕಾ ಕಾಡಿನಿಂದ ಕಟ್ಟಿಗೆ ತರಿಸಿ ಅದನ್ನು ಬಜಾರಿನಲ್ಲಿ ಮಾರುತ್ತಿದ್ದಳು. ಈ ರೀತಿಯಲ್ಲಿಯೇ ಅವರ ಮನೆಯ ಖರ್ಚು ನಿರ್ವಹಿಸಲಾಗುತ್ತಿತ್ತು. ರಾಧಿಕಾ 21 ವರ್ಷಕ್ಕೆ ತಲುಪಿದಾಗ ಅವಳ ತಾಯಿ ತಂದೆಗೆ ಆಕೆಯ ಮದುವೆಯ ಬಗ್ಗೆ ಚಿಂತೆಯು ಉದ್ಭವಿಸಿತು. ಆದರೆ ರಾಧಿಕಾಗೆ ಮದುವೆಯ ಬಗ್ಗೆ ಏನೂ ಚಿಂತೆ ಇರಲಿಲ್ಲ, ಏಕೆಂದರೆ ಅವಳು ತನ್ನ ಕುಟುಂಬವನ್ನು ಬಹಳ ಪ್ರೀತಿಸುತ್ತಿದ್ದಳು. ಅದೇ ಊರಿನಲ್ಲಿ ಕಿಶನ್ ಎಂಬ ಹುಡುಗ ರಾಧಿಕಾಳನ್ನು ತುಂಬ ಪ್ರೀತಿಸುತ್ತಿದ್ದನು. ಆದರೆ ರಾಧಿಕಾಗೆ ಕಿಶನ್ನ ಮೇಲೆ ಪ್ರೀತಿ ಇರಲಿಲ್ಲ. ಕಿಶನ್ ಪ್ರತಿದಿನವೂ ಬಾಜಾರಿನಲ್ಲಿ ರಾಧಿಕಾಳ ಕಟ್ಟಿಗೆಯನ್ನು ಮಾರಲು ಸಹಾಯ ಮಾಡುತ್ತಿದ್ದನು. ಆದರೆ ಅದು ರಾಧಿಕಾಗೆ ಇಷ್ಟವಾಗುತ್ತಿರಲಿಲ್ಲ. ಕಿಶನ್ ಕೂಡ ಒಂದು ಹಿಂದುಳಿದ ಕುಟುಂಬದ ಹುಡುಗನೇ ಆಗಿರ್ತಾನೆ. ಹೀಗಿರುವಾಗ ಅವನ ತಂದೆ ಬಾಜಾರಿನಲ್ಲಿ ಕೈಗಾಡಿಯಲ್ಲಿ ತರಕಾರಿ ಮಾರುತ್ತಿದ್ದರು. ಆದರೆ ಕಿಶನ್ನ ತಂದೆಗೆ ತನ್ನ ಮಗ ರಾಧಿಕಾಳನ್ನು ಅಪಾರವಾಗಿ ಪ್ರೀತಿಸುತ್ತಾನೆ ಎಂಬುದರ ಬಗ್ಗೆ ಗೊತ್ತಿತ್ತು. ಏಕೆಂದರೆ ಕಿಶನ್ ತನ್ನ ತಂದೆ ಹತ್ರ ಈ ರೀತಿ ಹೇಳುತ್ತಿದ್ದ: ಅಪ್ಪ, ರಾಧಿಕಾ ಅವರ ಕುಟುಂಬ ನಮಗಿಂತ ಹಿಂದುಳಿದಿದ್ದಾರೆ. ಅದಕ್ಕಾಗಿ ನಾನು ಅವಳ ಕಟ್ಟಿಗೆಯನ್ನು ಮಾರಾಟ ಮಾಡಲು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಿದ್ದನು. ಕಿಶನ್ನ ತಂದೆ ತನ್ನ ಮಗ ಒಂದು ಬಡ ಹುಡುಗಿಗೆ ಸಹಾಯ ಮಾಡುವುದರಲ್ಲಿ ಸಂತೋಷ ಪಡುತ್ತಿದ್ದರು. ಆದರೆ ರಾಧಿಕಾಗೆ ಕಿಶನ್ನೊಂದಿಗೆ ಕಟ್ಟಿಗೆ ಮಾರಲು ಇಷ್ಟವಿರಲಿಲ್ಲ. ಒಂದು ದಿನ ರಾಧಿಕಾ ಕಿಶನ್ನ ತಂದೆಗೆ ಕಿಶನ್ ಬಗ್ಗೆ ದೂರು ನೀಡುತ್ತಾಳೆ. ಕಿಶನ್ ನನಗಿಷ್ಟವಿಲ್ಲದಿದ್ದರೂ ಕಟ್ಟಿಗೆ ಮಾರುವುದಕ್ಕೆ ಬರುತ್ತಾನೆ, ನನಗೆ ಅವನ ಸಹಾಯ ಬೇಡ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಇದನ್ನು ಕೇಳಿದ ಕಿಶನ್ ತುಂಬ ದುಃಖಿತನಾಗಿದ್ದನು ಮತ್ತು ತನ್ನ ಕೋಣೆಯ ಒಳಗೆ ಹೋಗುತ್ತಾನೆ. ಮರುದಿನ ರಾಧಿಕಾ ಬಜಾರಿನಲ್ಲಿ ಕಟ್ಟಿಗೆಯನ್ನು ಮಾರಲು ಹೋದಾಗ ಕಿಶನ್ ಅಲ್ಲಿಗೆ ಹೋಗಿಲ್ಲ. ಈ ಕಾರಣದಿಂದಾಗಿ ರಾಧಿಕಾ ಕಟ್ಟಿಗೆಯನ್ನು ಕಡಿಮೆ ಮಾರಾಟ ಮಾಡಿದಳು ಮತ್ತು ಹೆಚ್ಚಿಗೆ ಕಟ್ಟಿಗೆಗಳು ಉಳಿದವು. ಹೀಗಾಗಿ ಮನೆಗೆ ಹೋಗಲು ತಡವಾಯಿತು. ಮನೆಯ ಖರ್ಚು ಹೇಗೆ ನಡೆಯುತ್ತದೆ ಎಂಬ ಚಿಂತನೆಯಲ್ಲಿ ರಾಧಿಕಾ ಮನೆಯ ಕಡೆ ಹೋಗುತ್ತಾಳೆ. ಮನೆಗೆ ತಲುಪಿದಾಗ ರಾಧಿಕಾ ತನ್ನ ತಂದೆಯ ಆರೋಗ್ಯ ಗಂಭೀರವಾಗಿತ್ತು. ನಿನ್ನ ತಂದೆಯನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಬೇಕು. ನಾನು ತುಂಬ ಹೊತ್ತಿನಿಂದ ನಿನ್ನನ್ನು ಕಾಯುತ್ತಿದ್ದೇನೆ. ತಕ್ಷಣ ಯಾವುದಾದರೂ ಕೈಗಾಡಿಯವರನ್ನು ಕರೆದುಕೊಂಡು ಬಾ ಎಂದಳು ತಾಯಿ. ತಡರಾತ್ರಿಯಾಗಿತ್ತು. ಎಲ್ಲಿಯೂ ಕೈಗಾಡಿ ಸಿಗಲಿಲ್ಲ. ರಾಧಿಕಾ ಜೋರಾಗಿ ಅಳುತ್ತಿದ್ದಳು. ತಕ್ಷಣ ಅವಳಿಗೆ ಕಿಶನ್ ನೆನಪಾಯಿತು. ರಾಧಿಕಾ ಕಿಶನ್ನ ಮನೆಗೆ ಓಡುತ್ತಾಳೆ. ಕಿಶನ್, ನನ್ನ ತಂದೆಯ ಆರೋಗ್ಯ ತುಂಬ ಕೆಟ್ಟಿದೆ, ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯಲು ಸಹಾಯ ಮಾಡು ಎಂದು ಕೇಳುತ್ತಾಳೆ. ಕಿಶನ್ ತಕ್ಷಣ ತನ್ನ ತಂದೆಯ ತರಕಾರಿ ಕೈಗಾಡಿಯನ್ನು ತೆಗೆದುಕೊಂಡು ತನ್ನ ಸ್ನೇಹಿತನನ್ನು ಸಹಾಯಕ್ಕಾಗಿ ಕರೆದುಕೊಂಡು ರಾಧಿಕಾ ತಂದೆಯನ್ನು ಅಲ್ಲಿಂದ ಆಸ್ಪತ್ರೆಗೆ ಕೊಂಡೊಯ್ಯಲು ಅವಳೊಂದಿಗೆ ಹೋಗುತ್ತಾನೆ. ಹೀಗಿರುವಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ ನಂತರ ಡಾಕ್ಟರ್ ಅವರ ಆರೋಗ್ಯ ಸುಧಾರಿಸಿದೆ ಎಂದು ಹೇಳಿ ಕೆಲವು ಔಷಧಿಗಳನ್ನು ನೀಡಲು ಸೂಚಿಸುತ್ತಾರೆ. ಕಿಶನ್, ರಾಧಿಕಾ, ನಿನ್ನ ತಂದೆಯನ್ನು ಭೇಟಿಯಾಗು, ನಾನು ಔಷಧಿಗಳನ್ನು ತರುತ್ತೇನೆ ಎಂದು ಹೇಳುತ್ತಾನೆ. ರಾಧಿಕಾ ತಂದೆಯೊಂದಿಗೆ ಭೇಟಿಯಾಗಿ ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ ಎಂದು ತಿಳಿಯುತ್ತದೆ. ಅವರು ರಾಧಿಕಾಗೆ ಹೇಳುತ್ತಾರೆ: ನೀನು ಕಿಶನ್ನನ್ನು ಎಷ್ಟು ಕಿರಿಕಿರಿ ಮಾಡಿದರೂ, ಅವನ ಮನೆಗೆ ಹೋಗಿ ಅವಮಾನ ಮಾಡಿದರೂ ಸಹ ಅವನು ಯಾವಾಗಲೂ ನಿನ್ನ ಸಹಾಯ ಮಾಡುತ್ತಲೇ ಇರುತ್ತಾನೆ. ಆಗ ಕಿಶನ್ನ ಸ್ನೇಹಿತ ಹೇಳುತ್ತಾನೆ: ನೀವೆಲ್ಲ ರಾಧಿಕಾ ಅವರಿಂದ ಕಟ್ಟಿಗೆಯನ್ನು ಖರೀದಿಸಬೇಕು ಎಂದು ಅವನು ನನ್ನ ಹತ್ತಿರ ಹೇಳುತ್ತಿದ್ದ. ಇದು ನಿನಗೆ ಸಹಾಯ ಮಾಡೋದಕ್ಕಾಗಿ ಕಿಶನ್ ಹೇಳುತ್ತಿದ್ದ. ಇದರಿಂದ ಕಿಶನ್ ತುಂಬ ಉತ್ತಮ ವ್ಯಕ್ತಿ ಎಂದು ರಾಧಿಕಾ ಅರಿಯುತ್ತಾಳೆ. ಆಮೇಲೆ ಕಿಶನ್ ಔಷಧಿಗಳನ್ನು ತೆಗೆದುಕೊಂಡು ಬರುತ್ತಾನೆ ಮತ್ತು ರಾಧಿಕಾಗೆ, ನಾನು ನಿನ್ನ ತಂದೆಯ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಡಾಕ್ಟರ್ ಅವರನ್ನು ಡಿಸ್ಚಾರ್ಜ್ ಮಾಡಿದ್ದಾರೆ. ಈಗ ನಾವು ಮನೆಗೆ ಹೋಗೋಣ ಎಂದು ಹೇಳುತ್ತಾನೆ. ಆಗ ಬೆಳಿಗ್ಗೆ 6 ಗಂಟೆ ಆಗಿತ್ತು. ಕಿಶನ್ ತನ್ನ ಸ್ನೇಹಿತನಿಗೆ, ನೀನು ನನ್ನ ತಂದೆಯ ಕೈಗಾಡಿಯನ್ನು ತೆಗೆದುಕೊಂಡು ಮನೆಗೆ ಹೋಗು, ನಾನು ಬೇರೆ ಕೈಗಾಡಿಯಲ್ಲಿ ರಾಧಿಕಾ ಮತ್ತು ಅವಳ ತಂದೆಯವರನ್ನು ಮನೆಗೆ ತಲುಪಿಸುತ್ತೇನೆ ಎಂದು ಹೇಳುತ್ತಾನೆ. ರಾಧಿಕಾ ಕಿಶನ್ನ ಸಹಾಯದಿಂದ ಬಹಳ ಸಂತೋಷ ಪಡುತ್ತಾಳೆ. ಅವರು ಎಲ್ಲರೂ ಮನೆಗೆ ತಲುಪುತ್ತಾರೆ. ಕಿಶನ್ ಕೈಗಾಡಿಯವನಿಗೆ ಬಾಡಿಗೆ ನೀಡಿ ತಂದೆಯವರನ್ನು ಮನೆಗೆ ತಲುಪಿಸುತ್ತಾನೆ.
ಆಮೇಲೆ ಕಿಶನ್ ಹೋಗಲು ತಯಾರಾಗುತ್ತಾನೆ. ರಾಧಿಕಾ ಅವನನ್ನು ನಿಲ್ಲಿಸುತ್ತಾಳೆ. ಅವನ ಕೈ ಹಿಡಿದು ಕ್ಷಮೆಯಾಚಿಸುತ್ತಾಳೆ ಮತ್ತು ಕಿಶನ್, ನಾಳೆಯಿಂದ ನನ್ನ ಹೊಸ ಗೆಳೆಯನಾಗಬೇಕು, ಏಕೆಂದರೆ ನೀನು ಇಲ್ಲದೆ ನನ್ನ ಕಟ್ಟಿಗೆ ಮಾರಾಟ ಮಾಡಲು ನನಗೆ ಇಚ್ಛೆಯಿಲ್ಲ ಮತ್ತು ಮದುವೆಯ ನಂತರ ಕೂಡ ನಾನು ಬಾಜಾರಿನಲ್ಲಿ ಕಟ್ಟಿಗೆ ಮಾರಾಟ ಮಾಡಲು ನೀನು ನನಗೆ ಸಹಾಯ ಮಾಡುತ್ತೀಯಾ ಎಂದು ಕೇಳುತ್ತಾಳೆ. ರಾಧಿಕಾಳ ಈ ಮಾತುಗಳನ್ನು ಕೇಳಿದ ಮೇಲೆ ಕಿಶನ್ ಬಹಳ ಸಂತೋಷದಿಂದ, ರಾಧಿಕಾ, ನಿನ್ನಲ್ಲಿ ನನಗೆ ಪ್ರೀತಿ ಇದೆ ಎಂದು ನನಗೆ ಅರಿವಾಗಿದೆ, ಇದು ಕನಸಾಗದೇ ಇರಲಿ ಎಂದು ಹೇಳುತ್ತಾನೆ. ರಾಧಿಕಾ ಹೇಳುತ್ತಾಳೆ, ನೀನು ನನ್ನ ಹೃದಯವನ್ನು ಗೆದ್ದಿದ್ದೀಯಾ. ನಾನು ಎಲ್ಲ ಹುಡುಗರನ್ನು ಒಂದೇ ರೀತಿ ನೋಡುತ್ತಿದ್ದೆ, ಈಗ ನನ್ನ ಅಭಿಪ್ರಾಯ ಬದಲಾಗಿದೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಉತ್ತರಿಸುತ್ತಾಳೆ. ಕಿಶನ್, ನನಗೂ ಸಹ ಬಹಳ ಸಂತೋಷವಾಗಿದೆ. ಇಂದು ನನಗೆ ನನ್ನ ಪ್ರೀತಿ ದೊರೆಯಿತು. ನಾನು ನಿನ್ನೊಂದಿಗೆ ನಿನ್ನ ಕುಟುಂಬದವರನ್ನು ನೋಡಿಕೊಳ್ಳುತ್ತೇನೆ ಎಂದು ಖಾತರಿಪಡಿಸುತ್ತಾನೆ. ರಾಧಿಕಾ ತನ್ನ ಕುಟುಂಬವನ್ನು ಬಹಳ ಪ್ರೀತಿಸುತ್ತಿದ್ದಳು, ಅದಕ್ಕಾಗಿ ಅವಳಿಗೆ ಅಂತಹ ಜೀವನ ಸಂಗಾತಿಯೇ ಸಿಕ್ಕಿದ್ದಾನೆ. ಇದು ರಾಧಿಕಾ ಮತ್ತು ಕಿಶನ್ನ ಪ್ರೀತಿಯ ಕತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.